ಮಟನ್ ಪಲಾವ್. ಮಟನ್ ಪಲಾವ್, ಚಿಕನ್ ಮಟನ್ ಎರಡು ಸಿಗುತ್ತಾ? ಚಿಕನ್ ಮಟನ್ ಪ್ಲೇನ್ ಪಲಾವ್ ಎರಡು ಸಿಗುತ್ತೆ. ಓಕೆ, ನೀವು ಸೆಪರೇಟ್ ಆಗಿ ಚಿಕನ್ ನ ಬೇಯಿಸ್ಕೊಂಡು ಮತ್ತೆ ಮಟನ್ ಬೇಯಿಸ್ಕೊಂಡು ಸೆಪರೇಟ್ ಇರುತ್ತೆ, ರೈಸ್ ಸೆಪರೇಟ್ ಇರುತ್ತೆ. ಓಕೆ, ಮಸಾಲೆ ಅದ್ರಲ್ಲಿ ಹಾಕಿರ್ತೀವಿ. ಓಕೆ, ಇದೇ ಸ್ಪೆಷಲ್ ವೆರೈಟಿ, ಇದು ಎಲ್ಲೂ ಸಿಗೋಲ್ಲ ಇದು. ಓಕೆ, ಚಿಕನ್ ಉದಯಗಿರಿ ಅಂತ, ಇದು ಕರಿಬೇವು ಸೊಪ್ಪಲ್ಲಿ ಮಾಡೋದು. ಚಿಕನ್ ಫ್ರೈ, ಚಿಕನ್ ಫ್ರೈ, ಹೌದು, ರೆಡ್ ಕಲರ್ ಗಾಡಿಗೆ ಮೆಣಸಲ್ಲಿ ಮಾಡೋದು ಇದು. ಓಕೆ, ಇದು ಪೆಪ್ಪರ್ ಚಿಕನ್ ಅಂತ, ಪೆಪ್ಪರ್ ಚಿಕನ್ ಮೆಣಸಲ್ಲಿ ಮಾಡೋದು ಪೆಪ್ಪರ್ ಚಿಕನ್ ಇದು. ಓಕೆ, ಲೆಗ್ ಸೊಪ್ಪು ಸಿಗುತ್ತೆ ಬೆಳಿಗ್ಗೆ ಹೊತ್ತು. ಬೆಳಿಗ್ಗೆ ಹೊತ್ತು ಡೈಲಿ ಸಿಗುತ್ತೆ ಇದು? ಸಿಗುತ್ತೆ ಇದು ಲೆಗ್ ಸೊಪ್ಪು. ಓಕೆ, ಪ್ಲೇಟ್ಗೆ 200 ರೂಪಾಯಿ ಸರ್, 4 ಉಂಡೆ ಬರುತ್ತೆ ಇದು. ಒಂದು ಪ್ಲೇಟ್ಗೆ 200 ರೂಪಾಯಿ. ಓಕೆ, ಎಲ್ಲ ತಂದ್ಬಿಟ್ರಾ? ಹಾಂ, ಇನ್ನೊಂದು ಐಟಮ್ ಮಿಸ್ಸಿಂಗ್ ಅಲ್ಲ. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇಲ್ಲಿದ್ದೀನಪ್ಪ ಅಂದರೆ ನಮ್ಮ ಬೆಂಗಳೂರು ರಾಣಸಿಂಗ್ಪೇಟ್ ಅಂದರೆ ಕಾಟನ್ ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಇರುವಂಥ ಒಂದು ಐಕಾನಿಕ್ ಸ್ಪಾಟ್ಗೆ ಬಂದಿದ್ದೀನಿ. ಈ ಜಾಗದ ಹೆಸರೇನಪ್ಪ ಅಂತಂದರೆ ಎಸ್ ಜಿ ರಾವ್ ಮಿಲಿಟರಿ ಹೋಟ್ಲ್ ಅಂತ. 1908ರಲ್ಲಿ ಶುರುವಾಗಿರುವಂಥ ಒಂದು ಜಾಗ. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್. ಬಿಕಾಸ್ ಯಾಕಪ್ಪ ಅಂತಂದರೆ ಇವರ ಮಟನ್ ಐಟಮು ಮತ್ತು ಈ ಮಿಲಿಟರಿ ಹೋಟ್ಲ್ ಅಂದ್ರೆ ಮಸಾಲೆ ಭರಿತವಾಗಿರುವಂಥ ಚಿಕನ್ನು ಮತ್ತು ಮಟನ್ ಐಟಮ್ ಸಿಕ್ಕಾಬಟ್ಟೆ ಫೇಮಸ್ ಆಗಿದೆ. ಇಲ್ಲೂ ಕೂಡ ಮಟನ್ ಪಲಾವ್ ಮತ್ತು ಲೆಗ್ ಸೂಪ್ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗಿರುವಂಥ ಜಾಗ. 116 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಬನ್ನಿ ಹೋಗಿ ಓನರ್ನ ಮಾತಾಡ್ಸಿ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋ ಜೊತೆಗೆ ಇವರ ಸ್ಪೆಷಲ್ ಆಗಿರುವಂಥ ಮಟನ್ ಮತ್ತು ಚಿಕನ್ ಐಟಮ್ಗಳನ್ನ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ನಮ್ಮ ಎಸ್ ಜಿ ರಾವ್ ಮಿಲಿಟರಿ ಹೋಟ್ಲಲ್ಲಿ ಒಂದೊಳ್ಳೆ ಮಟನ್ ಪಲಾವ್ ತಿಂತ ಮಾತಾಡೋಣ. ಎಸ್, ಜಾಗಕ್ಕೆ ಬಂದು ಸೆಟ್ಲ್ ಆಗಿದೆ. ಹತ್ತತ್ರ 116 ವರ್ಷ ಹಳೆ ಹೋಟ್ಲು. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರು. ಇದು ಆರ್ಡರ್ ಮಾಡಬೇಕಿತ್ತು. ಇರಲಿ ಪರವಾಗಿಲ್ಲ, ಅವರು ಇರಲಿ ಬನ್ನಿ ಆರ್ಡರ್ ಮಾಡಬೇಕಿತ್ತು. ಅಲ್ಲಿ ತಗೋತಿದ್ದೀರಾ? ಅವ್ರು ಆ ಕಡೆ ಪಕ್ಕದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ಫ್ರೀ ಮಾಡ್ಕೊಂಡು ಬರಲಿ. ಹೇಳಿದ್ನಲ್ಲ, 116 ವರ್ಷ ಹಳೆ ಹೋಟ್ಲು, ಎಸ್ ಜಿ ರಾವ್ ಮಿಲಿಟರಿ ಹೋಟ್ಲು. ನಮಗೆ ಆರ್ಡರ್ ಮಾಡಬೇಕಿತ್ತು. ಏನೇನು ಸಿಗುತ್ತೆ? ಈಗ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಮಟನ್ ಫ್ರೈ, ಪೆಪ್ಪರ್ ಚಿಕನ್, ಪೆಪ್ಪರ್ ಮಟನ್, ಓಕೆ, ಚಿಕನ್ ಉದಯಗಿರಿ, ಮಟನ್ ಉದಯಗಿರಿ, ಮಟನ್ ಕೈಮಾ, ಕಾಲ್ ಸೂಪು, ಇಡ್ಲಿ. ಸರಿ, ನನಗೆ ಒಂದು ಮಟನ್ ಪಲಾವ್ ಕೊಡಿ. ಆಯ್ತು ಸರ್. ಒಂದು ಕಾಲ್ ಸೂಪು, ಲೆಗ್ ವಿತ್ ಲೆಗ್. ವಿತ್ ಲೆಗ್. ಆಯ್ತು. ಒಂದು ಉದಯಗಿರಿ ಚಿಕನ್ ಅಲ್ಲ, ಮಟನ್ ಅಲ್ಲ, ಚಿಕನ್ ಉದಯಗಿರಿ ಒಂದು, ಲೆಗ್ ಸೂಪ್ ಒಂದು, ಮಟನ್ ಪಲಾವ್ ಒಂದು. ಅದು ಬಿಟ್ಟರೆ ಇನ್ನೊಂದು ಸ್ಟಾರ್ಟರ್ ಏನು ಚೆನ್ನಾಗಿದೆ? ಪೆಪ್ಪರ್ ಚಿಕನ್ ಇದೆ. ಪೆಪ್ಪರ್ ಚಿಕನ್ ಉದಯಗಿರಿ ಹೇಳಿದ್ರಲ್ಲ, ಫ್ರೈ ಇದೆ, ಪೆಪ್ಪರ್ ಇದೆ. ಯಾವ ಚೆನ್ನಾಗಿದೆ? ನಿಮ್ಗೆ ಸ್ಪೈಸಿ ಬೇಕಾದ್ರೆ ಪೆಪ್ಪರ್, ಸ್ವಲ್ಪ ಸ್ಪೈಸಿ ನಾರ್ಮಲ್ ಆಗಿದ್ರೆ ಫ್ರೈ. ಫ್ರೈ ಕೊಟ್ಬಿಡ್ತೀರಾ? ಫ್ರೈ ಶಮಿಗಿರಿ ಟೇಬಲ್ ಇರುತ್ತೆ. ಚಿಕನ್ ಫ್ರೈ ಒಂದು, ಉದಯಗಿರಿ ಚಿಕನ್ ಒಂದು, ಲೆಗ್ ಸೂಪ್ ಒಂದು, ಮಟನ್ ಪಲಾವ್ ಒಂದು. ಸಾಕು. ಇಡ್ಲಿ ಮೊಟ್ಟೆ ಒಂದು ಮೊಟ್ಟೆ ಕೊಟ್ಬಿಡಿ. ಎಸ್, ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಚಿಕನ್ ಉದಯಗಿರಿ, ಮಟನ್ ಉದಯಗಿರಿ ಅಂತ ಸಿಗುತ್ತಂತೆ. ಅದು ಕರ್ಬೇವಿನ ಸೊಪ್ಪಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಕಿಚನಲ್ಲಿ ನೋಡಿದಾಗ ಕೂಡ ಸ್ವಲ್ಪ ಟೆಂಪ್ಟಿಂಗ್ ಆಗಿತ್ತು. ಆ ಒಂದು ಗ್ರೀನ್ ಮಸಾಲ ಒಂದು ಸ್ವಲ್ಪ ಅದನ್ನ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಯಿತು. ಸೊ ಅದಕ್ಕೆ ಅದನ್ನ ಆರ್ಡರ್ ಮಾಡಿದ್ದೀನಿ. ಜೊತೆಗೆ ಲೆಗ್ ಸೂಪು ಆ್ಯಸ್ ಯೂಶುವಲ್ ಕಾಮನ್ ಆಗಿ ಇಲ್ಲಿ ಸಿಗ್ತಾನೆ ಇರುತ್ತೆ. ಸ್ವಲ್ಪ ಬೇಗ ಬಂದರೆ ಚೆನ್ನಾಗಿರೋ ಲೆಗ್ಗೆ ಸಿಗುತ್ತೆ. ಸ್ವಲ್ಪ ಲೇಟಾಗಿ 1-1:30 ಟೈಮ್ಗೆ ಖಾಲಿ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಮಟನ್ ಪಲಾವು ಭಾನುವಾರ ಒಂದಿನ ಬೆಳಗಿನ ಜಾವ ಸಿಗುತ್ತೆ, ಬೆಳಗಿನ ಜಾವ 4 ಗಂಟೆಗೆ. ಮಿಕ್ಕಿದ ದಿನ ಬೆಳಗಿನ ಜಾವ ಒಂದು 5-5:30ಗೆ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಟನ್ ಪಲಾವ್ ಸಿಕ್ಬಿಡುತ್ತೆ. ಇವ್ರ ಟೈಮಿಂಗ್ಸ್ ಆಲ್ರೆಡಿ ಓನರ್ನ ಕೇಳಿದಾಗ ಅವ್ರು ಹೇಳಿದ್ದು ಇಷ್ಟ. ಭಾನುವಾರ ಒಂದಿನ ಮಾತ್ರ ಬೆಳಗಿನ ಜಾವ 4 ಗಂಟೆಗೆ, 4 ಗಂಟೆಯಿಂದ ಒಂದು 9-9:30ವರೆಗೆ ಇರುತ್ತೆ. ಮಿಕ್ಕಿದ ದಿನ ಒಂದು 5:30ಯಿಂದ ರಾತ್ರಿ ಒಂದು 10 ಗಂಟೆವರೆಗೂ ಮಾಡ್ಕೊಂಬರ್ತಾ ಇದೀವಿ. ಮಂಡೇ ರಜಾ ಅಂತ ಹೇಳಿದರು. ಸೊ ಐಟಮ್ನ ಆರ್ಡರ್ ಮಾಡಿದ್ದೀನಿ. ಬರಲಿ, ಟೇಸ್ಟ್ ಮಾಡ್ತಾನೆ ಮಾತಾಡೋಣ. ಎಲ್ಲ ಫುಲ್ಲು ಜಿತ್ತಲ್ಲಿ ಎತ್ಕೊಂಡ್ಬರ್ತವ್ರೆ. ಸಿಕ್ಕಾಬಟ್ಟೆ ಒಂದೊಂದು ಪ್ಲೇಟಲ್ಲಿ ಒಂದು 10 ಪಲಾವ್ ಮಿನಿಮಮ್ ಆಗಿರುತ್ತೆ. ಒಂದೇ ಕೈಯಲ್ಲಿ ಇಟ್ಕೊಂಡ್ಬರ್ತಾರೆ. ಗ್ರೇಟ್ ಸರ್ವಿಸ್ ಎಕ್ಸ್ಪೀರಿಯನ್ಸ್. ಎಲ್ಲ ತಂದುಬಿಟ್ರಾ? ಹಾಂ, ಇನ್ನೊಂದು ಐಟಮ್ ಮಿಸ್ಸಿಂಗ್ ಅಲ್ಲ? ಹಾಂ, ಓಕೆ. ಮೊಸರು ಬಜ್ಜಿ ಇಲ್ಲ? ಓಕೆ, ಜಸ್ಟ್ ಚಟ್ನಿ ಅನ್ಸುತ್ತಲ್ಲ, ಪುದೀನ ಚಟ್ನಿ ಜೊತೆ ಮಿಕ್ಸು. ಆರ್ಡರ್ ಮಾಡಿರೋಂಥ ಐಟಮ್ ತಗೊಂಡು ಬಂದಿದ್ದಾರೆ. ಬಲ್ಕ್ ಕ್ವಾಂಟಿಟಿಲಿ ಒಂದು ಪ್ಲೇಟಲ್ಲಿ ಸುಮಾರು ಒಂದು 5-10 ಪಲಾವ್ನ ಹೋಲ್ಡ್ ಮಾಡ್ಕೊಂಬರ್ತಾರೆ. ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ. ಏನಂತ ತಗೊಂಡಿದ್ದೀವಿ ಅಂತಂದರೆ, ಫಸ್ಟ್ ಐಟಮು ಉದಯಗಿರಿ ಚಿಕನ್ ಅಂತ. ಇದು ಕಂಪ್ಲೀಟಾಗಿ ಕರ್ಬೇವಿನ ಸೊಪ್ಪು ಇದರಲ್ಲೇ ಮಾಡೋದಂತೆ, ಬೇರೆ ಯಾವುದೇ ಎಕ್ಸ್ಟ್ರಾ ಯೂಸ್ ಮಾಡಲ್ಲ ಸರ್. ಗ್ರೀನ್ಗೆ ಕರ್ಬೇವಿನ ಸೊಪ್ಪನ್ನ ಬೇಸಾಗಿ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದರು. ತುಂಬ ಸ್ಪೆಷಲ್ ಆಗಿತ್ತು. ಆದಮೇಲೆ ಒಂದು ದೊಡ್ಡದಾಗಿರುವಂಥ ಲೆಗ್ ಸೂಪು, ಇದು ಕೂಡ ಇಲ್ಲಿನ ಸ್ಪೆಷಲ್ಲು. ಈ ಕಡೆ ಬಂದರೆ ಚಿಕನ್ ಫ್ರೈ,
ಆ ಕೆಂಪಾಗಿ ಒಳ್ಳೆ ಸ್ಪೈಸಿನೆಸ್ ಕಮ್ಮಿ ಇರುತ್ತೆ ಅಂತ ಹೇಳಿದರು. ಅದಾದಮೇಲೆ ಈ ಕಡೆ ಬಂದರೆ ಇವರ ಸ್ಪೆಷಲ್ಲು ಮಟನ್ ಪಲಾವ್. ಆಹಾ, ಎಲ್ಲೋ ಟರ್ಮರಿಕ್ ಕಲರ್ ಇದೆಯಲ್ಲ, ಡಿಫ್ರೆಂಟ್ ಮಸಾಲ. ಎಲ್ಲ ಕಡೆ ಗ್ರೀನ್ ಇರುತ್ತೆ, ಇಲ್ಲಿ ಗ್ರೀನ್ ಕಮ್ಮು ಎಲ್ಲೋ ಡಾಮಿನೇಷನ್ ಸ್ವಲ್ಪ ಜಾಸ್ತಿ, ಎಲ್ಲೋ ಇಶ್ ಗ್ರೀನ್ ಅಂತಾರಲ್ಲ ಆ ಒಂದು ಇದರಲ್ಲಿದೆ. ಪೀಸ್ ಕೂಡ ಆಹಾ, 4 ಪೀಸ್ ಕೊಡೋದು ಒಂದು ಮಟನ್ ಪಲಾವ್ಗೆ. ನೋಡಿ ಜ್ಯೂಸಿನೆಸ್ಸು, ಒಂದು ಫ್ಯಾಟ್ ಪೀಸ್ ಇದೆಯಲ್ಲ ಸಖತ್ತಾಗಿದೆ. ಫಸ್ಟ್ ನಾವು ಹಂಗೇ ಸ್ವಲ್ಪ ರೈಸ್ ತಗೊಂಡು ಒಂದು ಬೈಟ್. ಹೌದಾ, ಒಂದು ಮಟನ್ದು ಫ್ಲೇವರ್ ಇದೆಯಲ್ಲ ಅದು ಹಿಡಿದಿರುತ್ತೆ. ಮತ್ತು ಜಾಸ್ತಿ ಬಾಯಿಗೆ ಇಟ್ಟ ತಕ್ಷಣ ಒಂದು ಮಸಾಲ ಅಂತಾರಲ್ಲ ಆ ಮಸಾಲ ಅನ್ಸಲ್ಲ. ಲೈಟಾಗಿ ಪಲಾವ್ ವಿತೌಟ್ ಮಸಾಲೆ ಇರುವಂಥ ಪಲಾವ್ ತಿಂದರೆ ಯಾವ್ದಿರುತ್ತೋ ಸೇಮ್ ಹಂಗೆ ಇದೆ. ಇನ್ನೊಂದು ಬೈಟ್ ಮಾಡೋಣ. ಸೂಪರ್ ಇದೆ. ನಿಜ ಹೇಳ್ಬೇಕಂದ್ರೆ ಮಸಾಲೆ ಇದೆ ಇಲ್ಲ ಅಂತಲೇ ಗೊತ್ತಾಗಲ್ಲ. ಒಂದೊಳ್ಳೆ ಫ್ಲೇವರ್ಫುಲ್ಲಾಗಿ ಒಂದೊಳ್ಳೆ ಪಲಾವ್ ತಿಂದರೆ ಯಾವ ಥರ ಇರುತ್ತೋ ಸೇಮ್ ಹಂಗೆ ಇದೆ. ನಿಜ ಚೆನ್ನಾಗಿದೆ. ಲೈಟಾಗಿ ಒಂಥರ ಫುಲ್ಲಾಗಿರೋಂಥ ಪಲಾವ್ ಖಾಲಿ ಮಾಡಿದ್ರು ಕೂಡ ಹೆವಿ ಅನ್ಸಲ್ಲ, ಆ ಥರ ಒಂದು ಲೈಟಾಗಿದೆ, ಬೆಸ್ಟಾಗಿದೆ. ಇನ್ನೊಂದು ಬೈಟ್. ಚೆನ್ನಾಗಿದೆ, ಬೆಸ್ಟು ಪಲಾವ್. ಇದೇ ಸ್ವಲ್ಪ ಪೀಸ್ ತೊಗೊಂಡು ಸ್ವಲ್ಪ ಹಂಗೆ ಇದು ತೊಗೊಂಡು ಎರಡು ಮಿಕ್ಸ್ ಹೊಡೆದು ಈರುಳ್ಳಿ ತೊಗೊಂಡು, ಈರುಳ್ಳಿ ಸ್ಪೆಷಲ್ ಏನು ಅಂತಾರೆ ಮೊಸರು ಬಜ್ಜಿ ಜೊತೆ ಕೊಡಲ್ಲ, ಪುದೀನ ಚಟ್ನಿ ಇರುತ್ತಲ್ಲ ಪುದೀನ ಚಟ್ನಿಗೆ ಈರುಳ್ಳಿನ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ, ಅದೇ ಇಲ್ಲಿ ಸ್ಪೆಷಲ್ಲು. ಪೀಸ್ ಜೊತೆ ಒಂದು ಬೈಟ್. ಸೂಪರಾಗಿದೆ. ಏನು ಮಾಡ್ತಾರೆ ಗೊತ್ತಾ, ಫಸ್ಟು ಪೀಸ್ನ ಬೇಯಿಸ್ಕೊತಾರಂತೆ, ಮಸಾಲ ಹಾಕ್ಬಿಟ್ಟು ಪೀಸ್ನ ಬೇಯಿಸ್ಕೊಂಡು ಪೀಸ್ನ ಆಚೆ ತೆಗೆದು ಅದರಲ್ಲಿರುವಂಥ ನೀರಿದೆ ಗೊತ್ತಾ, ಪೀಸ್ ಬೇಯಿಸಿರೋಂಥ ನೀರು, ಅದರಲ್ಲಿ ಪಲಾವ್ ಮಾಡೋದ್ರಿಂದ ಆ ಒಂದು ಮಟನ್ದು ಸ್ಟಾಕ್ ಫ್ಲೇವರ್ ಇದೆ ಗೊತ್ತಾ, ಅದು ರೈಸಲ್ಲಿ ಇನ್ಫ್ಯೂಸ್ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಒಂದು ಪಲಾವ್ ತುಂಬ ಸ್ಪೆಷಲಾಗಿ ತುಂಬ ಚೆನ್ನಾಗಿದೆ. ಹೆವಿ ಸ್ಪೈಸಿ ಅನ್ಸಲ್ಲ, ಮೈಲ್ಡ್ ಸ್ಪೈಸಿಯಲ್ಲಿ ಇರುತ್ತೆ. ಈ ಈರುಳ್ಳಿ ಜೊತೆಗೆ ಇಟ್ಕೊಂಡು ತಿಂದಾಗಂತೂ ಅದರಲ್ಲಿರುವಂಥ ಹಸಿಮೆಣಸಿನಕಾಯಿ ಮತ್ತು ಒಂದು ಪುದೀನ ಫ್ಲೇವರ್ ಸ್ವಲ್ಪ ಖಾರ ಪಟ್ಟಂತ ಆನ್ ದ ಪಾಯಿಂಟಲ್ಲಿ ಹೊಡೆಯುತ್ತೆ. ಬ್ಯಾಲೆನ್ಸ್ ಆಗಿ ಸಖತ್ತಾಗಿದೆ. ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಸಂಡೇ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಬೇರೆ ಇದ್ದಾರೆ, ಅದರಿಂದ ಸ್ವಲ್ಪ ನಾಯ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಬೈಟು, ಅದಾದ್ಮೇಲೆ ಸ್ಟಾರ್ಟರ್ಸ್ ಕಡೆ ಹೋಗೋಣ. ಚಿಕನ್ ಫ್ರೈ ಹಂಗೆ ಒಂದು ಪೀಸ್ ತೊಗೊಂಡು, ಸಿಕ್ಕಾಬಟ್ಟೆ ಮಸಾಲ, ಫ್ರೆಶ್ ಮೀಟು. ಆ ಮೀಟ್ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಶ್ಶಾಗಿ ಚೆನ್ನಾಗಿ ಕುಕ್ ಮಾಡಿದ್ದಾರೆ. ಅರೆ ಬರೆ ಕುಕ್ ಅಂತ ಅನಿಸಲ್ಲ, ನೀಟಾಗಿದೆ. ಆ ಮಸಾಲ ಕೂಡ ಫುಲ್ ಕೋಟಿಂಗ್ ಇದೆಯಲ್ಲ, ಅಷ್ಟು ಟೆಂಪ್ಟಿಂಗ್ ಆಗಿದೆ. ಒಂದು ಬೈಟ್ ಮಾಡೋಣ. ಒಂದು ಟೊಮೊಟೊ ಬೇಸು, ಮೇನಾಗಿ ಗ್ರೇವಿಗೆ ಒಣಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹೆಚ್ಚೆಚ್ಚು ಹಾಕಿರ್ತಾರೆ. ಫಸ್ಟು ಬಾಯಿಗೆ ಇಟ್ಟ ತಕ್ಷಣ ಏನು ಗೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ, ಆ ಟೊಮೊಟೊ ಗ್ರೇವಿ ಫ್ಲೇವರ್ ಇದೆಯಲ್ಲ ಪಟ್ಟಂತ ಗೊತ್ತಾಗುತ್ತೆ. ಚೆನ್ನಾಗಿದೆ. ನಾನು ಮನೇಲಿ ಮಾಡಿದ್ರೆ ನಾನು ಯೂಶುವಲಿ ಚಿಕನ್ ಫ್ರೈನ ಸೂಪರಾಗಿ ಮಾಡ್ತೀನಿ. ಸೇಮ್ ಮನೇಲಿ ನಾನು ಯಾವ ರೀತಿ ಮಾಡ್ತಾನೋ ಸೇಮ್ ಅದೇ ಥರನೇ ಇವರು ಕೂಡ ಮಾಡಿದ್ದಾರೆ. ಹೋಮ್ ಮೇಡ್ ಮಸಾಲ ಅಂತೆ, ನಾನು ಜಾಸ್ತಿ ಪ್ಯಾಕೆಟ್ ಮಸಾಲಾಗೆ ಹೋಗ್ಬಿಡ್ತೀನಿ. ಇವರು ಹೋಮ್ ಮೇಡ್ ಮನೇಲೇ ಪ್ರಿಪೇರ್ ಮಾಡಿರೋಂಥ ಮಸಾಲ ಇಟ್ಕೊಂಡು ಮಾಡ್ತಾರಂತೆ. ಕ್ರೇಜಿಯಾಗಿದೆ, ಸೂಪರ್ ನಿಜ. ಒಂದೊಳ್ಳೆ ಬೆಸ್ಟು ಚಿಕನ್ ಫ್ರೈ. ಹಿಂಗೆ ಸ್ವಲ್ಪ ಗ್ರೇವಿ ತೊಗೊಂಡು ಪಲಾವ್ ಜೊತೆ ಟ್ರೈ ಮಾಡೋಣ. ಲೈಟಾಗಿರೋಂಥ ಪಲಾವು, ಟೊಮೊಟೊ ಬೇಸ್ ಗ್ರೇವಿ, ಅಲ್ಟಿಮೇಟ್ ಕಾಂಬೋ. ಹಂಗೆ ಸ್ವಲ್ಪ ಪೀಸ್ ತೊಗೊಂಡು ಆಹಾ, ಈ ಥರ ತಿನ್ನೋಕ್ಕೆ ಬೆಳಗ್ಗೆ ಒಂಥರ ಖುಷಿಯಾಗುತ್ತೆ. ಅದು ನಾನ್ ವೆಜ್, ಮಟನ್ ಅಂದ್ರೇ ಒಂಥರ ಕ್ರೇಜಿ. ಸೂಪರ್ ಆಗಿದೆ. ಆ ಒಂದು ಗ್ರೇವಿಲಿರುವಂಥ ಒಂದು ಟೊಮೊಟೊ ಸ್ಟಾಕ್ ಫ್ಲೇವರು ಈ ಒಂದು ಪಲಾವ್ದು ಬ್ಯಾಲೆನ್ಸ್ ಆಗಿರುತ್ತಲ್ಲ ಪಲಾವು, ಅದನ್ನ ಮರ್ಜ್ ಮಾಡಿ ಗ್ರೇವಿನೇ ಡಾಮಿನೇಟ್ ಮಾಡುತ್ತೆ. ನಿಜ ಚೆನ್ನಾಗಿದೆ, ಬೆಸ್ಟ್ ಅಂತಲೇ ಹೇಳ್ತೀನಿ. ಸೂಪರ್. ಲೆಗ್ ಸೂಪು ದಿನಕ್ಕೊಂದು 50ರಿಂದ 60 ಮಾಡ್ತಾರಂತೆ. ಸಂಡೇ ಬಂದರೆ ಒಂದು 100-120 ಮಾಡ್ತೀವಿ ಸರ್ ಅಂತ ಹೇಳಿದರು. ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ ಲೆಗ್ನ. ಬ್ರೇಕ್ ಮಾಡಿದ್ರೆ ಗೊತ್ತಾಗುತ್ತೆ, ಫ್ಲೆಶ್ಶು ನೀಟಾಗಿ ಬೆಂದೋಗಿದೆ. ಆಹಾ ಆಹಾ, ಫಸ್ಟ್ ಹಂಗೆ ಗ್ರೇವಿನ ಹುಳಿನ ಕುಡಿಯೋಣ, ಅಂದರೆ ಸೂಪ್ನ ಕುಡಿಯೋಣ.
ಆಹಾ ತಿನ್ನಕ್ಕೆ ಅಂದರೆ ಜಾಸ್ತಿ ತಿಕ್ಕಾಗಿಲ್ಲ, ಲೈಟಾಗಿದೆ ಸೂಪು. ಬಟ್ ಪೆಪ್ಪರ್ ಘಾಟ್ ಅಂತೂ ಆನ್ ದ ಪಾಯಿಂಟಲ್ಲಿದೆ. ಸ್ವಲ್ಪ ನಿಂಬೆಹಣ್ಣೇನಾದ್ರು ಇಟ್ಕೊಂಡ್ರೆ ಕ್ರೇಜಿಯಾಗಿರುತ್ತೆ. ಆಹಾ ಒಳ್ಳೆ ಬೆಳಗ್ಗೆನೆ ಒಂದೊಳ್ಳೆ ಬೆಳಗಿನ ಜಾವ 4 ಗಂಟೆ ಒಂದು 5 ಗಂಟೆಗೆ ರೈಡ್ ಮಾಡಿಕೊಂಡು ಈ ಚಳಿ ವೆದರ್ಗೆ ಈ ಥರ ಒಂದೊಳ್ಳೆ ಸೂಪ್ ಕುಡಿದ್ರೆ ಅಲ್ಟಿ. ಆಹಾ ಆಹಾ ಲೈಟಾಗಿ ಒಂದು ಹುಳಿ ಫ್ಲೇವರ್ ಜೊತೆಗೆ ಆ ಒಂದು ಸೂಪ್ ಅಂತೂ ಕ್ರೇಜಿ ಇರುತ್ತೆ. ಸೂಪರ್. ಬೆಳಗ್ಗೆನೆ ಸುಮಾರು ಒಂದು 3 ರಿಂದ 4 ಅವರ್ ಕುಕ್ ಮಾಡಿ ಇಟ್ಟಿರೋದ್ರಿಂದ ಒಂದು ಪೆಪ್ಪರ್ ಘಾಟು, ಒಂದು ಮಸಾಲ ಘಾಟು ಚೆನ್ನಾಗಿ ಕುಕ್ ಆಗಿರುತ್ತಲ್ಲ, ಸೂಪಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಸೂಪರಾಗಿದೆ. ಹಂಗೆ ಪೀಸ್ ತೊಗೊಂಡು ಕಚ್ಚೋಣ ಇರು. ಆಹಾ ಸೂಪರ್. ಪೀಸ್ ಅಂತೂ ಚೆನ್ನಾಗಿ ಬೇಯಿಸ್ಬಿಟ್ಟಿರ್ತಾರೆ. ಇನ್ನೊಂದು ಸ್ವಲ್ಪ ಬೆಂದೋಗಿದ್ರು ಕೂಡ ಕೈಗೆ ಹಂಗೆ ಪೀಸೇ ಸಿಗ್ತಾಯಿತ್ತು. 90% ಬೇಯಿಸ್ಬಿಟ್ಟಿದ್ದಾರೆ. ಹಿಂಗಿದ್ರೇ ಚಂದ ಕಾಲು ಸೂಪು. ಕಿತ್ಕೊಂಡು ಹಂಗೆ ಇನ್ನೊಂದು ಬೈಟು. ಒಳ್ಳೆ ಫ್ರೆಶ್ಶು, ಚೆನ್ನಾಗಿ ಕುಕ್ ಮಾಡಿದ್ದಾರೆ. ಜೊತೆಗೆ ಒಂದು ಪೆಪ್ಪರ್ ಘಾಟ್ ಇದೆಯಲ್ಲ ಒಳಗಡೆ ಇಳಿದಿರುತ್ತೆ. ಸೂಪರಾಗಿದೆ. ಪೀಸಲ್ಲಿ ಕೂಡ ಒಂದು ಘಾಟ್ ಗೊತ್ತಾಗುತ್ತೆ. ಸೂಪರಾಗಿದೆ. ಮಸ್ಟ್ ಟ್ರೈ. ಅಂದರೆ ಪಲಾವ್ ಜೊತೆಗೆ ಲೆಗ್ ಸೂಪ್ನ ಟ್ರೈ ಮಾಡಿ. ಚಿಕನ್ ಉದಯಗಿರಿ ದೊಡ್ಡ ಪೀಸು. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಔಟ್ರ್ ಕೋಟಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಕರ್ಬೇವಿನ ಸೊಪ್ಪು ರುಬ್ಬು ಹಾಕಿರ್ತಾರಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅರೋಮ ಕೂಡ ಸೇಮು ಕರ್ಬೇವಿನ ಸೊಪ್ಪೇ ಜಾಸ್ತಿ ಡಾಮಿನೇಷನ್ ಇದೆ. ಪೀಸು ಕೂಡ ಚೆನ್ನಾಗಿ ಕುಕ್ ಆಗಿದೆ ಮತ್ತು ಫ್ರೆಶ್ ಮೀಟು. ಹಾಗೆ ಸ್ವಲ್ಪ ಗ್ರೇವಿ ಜೊತೆ ತೊಗೊಂಡು ಒಂದು ಬೈಟು. ಇದು ನಾವು ಕರ್ಬೇವಿನ ಸೊಪ್ಪು ಹಾಕಿರ್ತಾರಲ್ಲ ಅದರ ಕಹಿ ಗೊತ್ತಾಗಲ್ಲ. ಅದ್ರ ಜೊತೆ ಇರೋಂಥ ಒಂದು ಮಸಾಲ ಡಾಮಿನೇಟ್ ಮಾಡಿಬಿಡುತ್ತೆ. ಲೈಟಾಗಿ ಟ್ಯಾಂಗಿನೆಸ್ ಅನಿಸುತ್ತೆ. ಜಾಸ್ತಿ ನಿಮಗೆ ಆ ಕರ್ಬೇವಿನ ಸೊಪ್ಪು ಕಹಿ ಗೊತ್ತಾಗಲ್ಲ. ಬ್ಯಾಲೆನ್ಸ್ಡ್ ಆಗಿದೆ. ಈ ಥರ ಒಂದು ಒಳ್ಳೆ ಹೆಲ್ತಿಯಾಗಿರುವಂಥ ಚಿಕನ್ ತಿಂದ್ರಂತೂ ಕ್ರೇಜಿಯಾಗಿರುತ್ತೆ. ನಿಜ ಸೂಪರಾಗಿದೆ. ಆಯಿಲ್ ಕೂಡ ಸ್ವಲ್ಪ ಯಥೇಚ್ಛವಾಗಿ ಹಾಕಿ ಕುಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕರ್ಬೇವಿನ ಸೊಪ್ಪು ಯಾರ್ಯಾರು ಇಷ್ಟಪಡೋಲ್ಲ, ಜನರೆಲ್ಲ ಕರ್ಬೇವಿನ ಸೊಪ್ಪು ಯಾರ್ಯಾರು ತಿನ್ನಲ್ಲ, ಹೆಲ್ತ್ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ತಿಂದೇ ಇರೋರು ಇಲ್ಲಿ ಬಂದು ಈ ಚಿಕನ್ ಉದಯಗಿರಿ ಇಲ್ಲ ಮಟನ್ ಉದಯಗಿರಿ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಕರ್ಬೇವಿನ ಸೊಪ್ಪು ಹಾಕಿ ಮಾಡಿರ್ತಾರೆ. ಹೆಲ್ತ್ ಕೂಡ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಸೂಪರಾಗಿದೆ. ಸ್ಪೈಸಿನೆಸ್ಸು ಜಾಸ್ತಿ ಅನಿಸಲ್ಲ, ಮೈಲ್ಡಾಗಿರುತ್ತೆ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಖಾರ ನಿಮಗೆ ತಿಂದಾದ್ಮೇಲೆ ಲೈಟಾಗಿ ಗೊತ್ತಾಗುತ್ತೆ. ಯಥೇಚ್ಛವಾಗಿ ಖಾರ ಅನಿಸಲ್ಲ, ಯಥೇಚ್ಛವಾಗಿ ಸಾಲ್ಟಿ ಅನಿಸಲ್ಲ. ಒಂದು ಮೈಲ್ಡ್ ರೇಂಜಲ್ಲಿರುತ್ತೆ. ಸೂಪರಾಗಿರುತ್ತೆ. ಹಂಗೆ ಸ್ವಲ್ಪ ಇದು ಗಿರವಿನ ತೊಗೊಂಡು ಪಲಾವ್ ಜೊತೆ ಟ್ರೈ ಮಾಡೋಣ. ಪಲಾವ್ ಒಂಥರ ವೈಟ್ ರೈಸ್ ಥರ ಆಗೋಯ್ತು. ಯಾಕಂತಂದರೆ ಜಾಸ್ತಿ ಮಸಾಲ ಇಲ್ಲ. ಒಂದು ಮೈಲ್ಡಾಗಿರೋಂಥ ಪಲಾವ್ಗೆ ಯಾವ ಗ್ರೇವಿ ಮಿಕ್ಸ್ ಮಾಡಿದ್ರು ಕೂಡ ಆ ಗ್ರೇವಿನೇ ಡಾಮಿನೇಟ್ ಮಾಡಿಬಿಡುತ್ತೆ. ನಿಜ ಒಂದೊಳ್ಳೆ ಬೆಸ್ಟ್ ಪಲಾವು. ಹೆವಿ ಅನ್ಸೋದೇ ಇಲ್ಲ. ನಾನು ಸುಮಾರು ಒಂದು 10 ತುತ್ತು ತಿಂದ್ಬಿಟ್ಟಿದ್ದೀನಿ. ಹೆವಿನೇ ಅನಿಸಿಲ್ಲ. ಇಲ್ಲಿ ಸ್ಪೆಷಲು ಚಿಕನ್ ಫ್ರೈಯಲ್ಲಿ ಚಿಕನ್ ಫ್ರೈ ಗ್ರೇವಿ ಥರ ಆ ಟೊಮೆಟೊ ಸ್ಟಾಕು ಡಾಮಿನೇಟ್ ಮಾಡ್ತಾಯಿತ್ತು. ಇದರಲ್ಲಿ ಈ ಪಲಾವೇ ಡಾಮಿನೇಟ್ ಮಾಡ್ತಾಯಿದೆ. ಇದ್ರ ಗ್ರೇವಿ ಆ ಒಂದು ಮಸಾಲೆ ಇರುತ್ತಲ್ಲ, ಮಸಾಲೆ ಫ್ಲೇವರ್ ಗೊತ್ತೇ ಆಗಲ್ಲ. ಕಂಪ್ಲೀಟಾಗಿ ಸೆಟೆಡ್ ಮಾಡಿಬಿಡುತ್ತೆ. ಒಂದು ಪಲಾವ್ ಏನು ತಿಂತೀವಲ್ಲ ಆ ಪಲಾವ್ ಫ್ಲೇವರೇ ಯಥೇಚ್ಛವಾಗಿ ಗೊತ್ತಾಗುತ್ತೆ. ಲಾಸ್ಟ್ ಒಂದು ಬೈಟ್ ಮಾಡಿ ನಾನು ಕೂಡ ಮುಗಿಸ್ಕೊತೀನಿ. ಸುಮಾರು ಹೊತ್ತು ಕೊರೆದುಬಿಟ್ಟಿದ್ದೀನಿ ನಿಮಗೆ ಒಂದೊಂದು ಐಟಮ್ಗೆ. ಒಂದು ಬೈಟ್ ಪೀಸ್ ಜೊತೆ ತೊಗೊಂಡು ಹಂಗೆ ಸ್ವಲ್ಪ ಇದು ತೊಗೊಂಡು ಪಾಪ ಅವರು ಗ್ರೇವಿ ಅಂತ ಕೊಟ್ಟರು, ಅದನ್ನು ಲೈಟ್ ಹಾಕ್ಕೊಂಡು ಒಂದು ಬೈಟ್ ಹೊಡೆದು ಮುಗಿಸ್ಕೊಳ್ಳೋಣ. ಸೂಪರ್. ಈ ಜಾಗದ ಬಗ್ಗೆ ಹೇಳೋದಾದ್ರೆ ರಾಣಾಸಿಂಗ್ಪೇಟು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಬರೋಂಥ ಒಂದು ಜಾಗ. ಮೊದಲು ಇವರು ಈ ಅಕ್ಕಿಪೇಟೆಗೆ ಹೋಗ್ತಾರಲ್ಲ ಆ ರೋಡಲ್ಲಿ ಇದ್ರಂತೆ. ಕಾಟನ್ಪೇಟೆ ಒಳಗಡೆ ಅಕ್ಕಿಪೇಟೆಗೆ ಹೋಗುವಂಥ ರೋಡಲ್ಲಿ ಇದ್ರಂತೆ. ಶುರುವಾಗಿ ಸುಮಾರು ಒಂದು 108 ವರ್ಷ ಅದೇ ಜಾಗದಲ್ಲಿ ಇದ್ರಂತೆ. ಈ ಒಂದು ಜಾಗಕ್ಕೆ ಶಿಫ್ಟ್ ಆಗಿ ಸುಮಾರು 8 ವರ್ಷ ಆಗಿದೆ ಅಂತ ಹೇಳಿದ್ರು. ಇದು ಕೂಡ ಒಂದು ಹಳೆಯ ಬಿಲ್ಡಿಂಗು. ಫಸ್ಟು ಗ್ರೌಂಡ್ ಫ್ಲೋರ್ ಇದೆ ಮತ್ತು ಮೇಲ್ಗಡೆ ಒಂದು ಫ್ಲೋರ್ ಇದೆ. 2 ಫ್ಲೋರ್ ಸಿಟ್ಟಿಂಗ್ ಆಂಬಿಯನ್ಸ್ ಇದೆ. ಪಾರ್ಕಿಂಗು ಸ್ವಲ್ಪ ಕಷ್ಟ, ನೋಡಿಕೊಂಡು ಅಲ್ಲಿ ಇಲ್ಲಿ ಗಾಡಿ ಬಿಟ್ಟು ಬಂದು ಟ್ರೈ ಮಾಡ್ಕೊಂಡು ಹೋಗ್ಬೋದು. ನಾನು ಇಲ್ಲಿಗೆ ಪ್ರಿಫರ್ ಮಾಡೋದು ಬೈಕಲ್ಲಿ ಬನ್ನಿ. ಯಾವುದೋ ಒಂದು ಸಂದಿಯಲ್ಲಿ ಬೈಕನ್ನ ಬಿಟ್ಟು ಬಂದು ಇಲ್ಲಿ ಟ್ರೈ ಮಾಡ್ಕೊಂಡು ಹೋಗ್ಬೋದು.
ಇನ್ ಕೇಸ್ ನೀವು ಕಾರಲ್ಲಿ ಬರ್ತೀನಿ ಇದ್ರಲ್ಲಿ ಬರ್ತೀನಿ ಅಂದರೆ ಕಾರಲ್ಲಂತೂ ಸಿಕ್ಕಾಬಟ್ಟೆ ಕಷ್ಟ ಪಾರ್ಕಿಂಗ್ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ. ಜಸ್ಟು ಈ ಸಂಡೇ ಬಜಾರ್ ಇದೆಯಲ್ಲ ಆ ಪಾರ್ಕಿಂಗಲ್ಲಿ ಬಿಟ್ಟು ನೀವು ಇಲ್ಲಿವರೆಗೂ ನಡ್ಕೊಂಬರ್ಬೇಕಾಗುತ್ತೆ. ಸಂಡೇ ಟೈಮ್ ಅಂತೂ ಸಿಕ್ಕಾಬಟ್ಟೆ ಕ್ರೌಡ್ ಬರ್ತಾರಂತೆ, ಜಸ್ಟು ಮಟನ್ ಪಲಾವು ಲೆಗ್ ಸೂಪು ಕುಡಿಯೋಕ್ಕಂತಾನೆ. ನೀವು ಕೂಡ ಬೆಳಗ್ಗೆನೇ ಒಂದು ಒಳ್ಳೆ 4 AM ಬಿರಿಯಾನಿ ಅಲ್ಲಿ ಇಲ್ಲಿ ಹೋಗ್ತೀನಿ ಅಂತ ಹೇಳ್ತೀರಾ. ಅದಕ್ಕೆ ಬಿಟ್ಟರೆ ನಮ್ಮ ಸ್ಟೈಲು, ನಮ್ಮ ಕರ್ನಾಟಕ ಸ್ಟೈಲು, ಒಂದೊಳ್ಳೆ ಮಿಲಿಟ್ರಿ ಹೋಟ್ಲಲ್ಲಿ ಊಟ ಮಾಡಬೇಕು, ಅದು ಬೆಳಗಿನ ಜಾವ ಒಂದೊಳ್ಳೆ ಬ್ರೇಕ್ಫಾಸ್ಟೇ ನಾನ್ ವೆಜ್ ತಿನ್ನಬೇಕು ಅಂತಂದರೆ ಬೆಸ್ಟ್ ಆಪ್ಷನು ಸಂಡೇ ಬೆಳಗ್ಗೆ 4 ಗಂಟೆಗೆ ಬನ್ನಿ. ಇಲ್ಲ ಮಿಕ್ಕಿ ಟೈಮಲ್ಲಿ ಮಂಡೇ ಒಂದಿನ ಬಿಟ್ಟು ಮಿಕ್ಕಿ ಟೈಮಲ್ಲಿ 5:15 ಒಂದು 5:30 6 ಗಂಟೆಗೆ ಬಂದರೆ ಒಂದೊಳ್ಳೆ ಬೆಸ್ಟ್ ಆಗಿರುವಂಥ ಪಲಾವು ಲೈಟಾಗಿರುತ್ತೆ. ನಿಮ್ಗೆ ಆ ಡೇಗೇನೆ ಹೆವಿ ಅನಿಸ್ದಿರೋಂಥ ಒಂದು ಪಲಾವ್ ತಿನ್ಕೊಂಡು ಹೋಗ್ಬೋದು. ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಇಲ್ಲ ಬೇಡ ನಾನು ಬೇಕಾದ್ರೆ ಕೇಳ್ತೀನಿ. ಸೊ ಬೆಸ್ಟ್ ಆಗಿರೋಂಥ ಜಾಗ ಬಂದರೆ ಈ ಕಡೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ. ಆಲ್ರೆಡಿ ನೀವು ಇಲ್ಲಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿದರೆ ಇಲ್ಲಿನ ಟೇಸ್ಟ್ ಹೆಂಗಿತ್ತು ಮತ್ತು ಇಲ್ಲಿನ ಕ್ರೌಡ್ ಬಗ್ಗೆ ನೀವೇನು ಹೇಳ್ತೀರಾ ಮತ್ತು ಪಾರ್ಕಿಂಗ್ ಫೆಸಿಲಿಟಿ ಬಗ್ಗೆ ಏನು ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ತಿಳಿಸಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬರ್ ತುಂಬ ಕಮ್ಮಿ ಆಗ್ತದೆ. ಶಾರ್ಟ್ಸ್ ಬಂದಂಗೆ ಫುಲ್ ಲೆಂತ್ಗೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ. ವೀಡಿಯೋಸ್ಗಳು ಓಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬರ್ ಯಾಕೆ ಬರ್ತಾರೆ ಅಂತ ಗೊತ್ತಿಲ್ಲ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರು ಬೆಂಗಳೂರಲ್ಲಿ ಈ ಥರ ಐಕಾನಿಕ್ ಸ್ಪಾಟು 100 ವರ್ಷಕ್ಕಿಂತ ಜಾಸ್ತಿ ಅಥವಾ 50 ವರ್ಷಕ್ಕಿಂತ ಜಾಸ್ತಿ ಹಳೆ ಮಿಲಿಟರಿ ಹೋಟ್ಲ್ಗಳು ಇಲ್ಲ ಹೋಟ್ಲ್ಗಳು ಗೊತ್ತಿದ್ದರೆ ಮರದೇ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಇಲ್ಲಿಯೇ ವಿಡಿಯೋ ಮುಗಿಸ್ಕೊತೀನಿ. ವಿಡಿಯೋ ಇಷ್ಟ ಆಗಿ ಲೈಕ್ ಶೇರ್ ಕಮೆಂಟ್ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಟೇಕ್ ಕೇರ್, ಬಾಯ್.